ಎಸ್ ಮೊನ್ನೆ ರೈತರ ಪ್ರತಿಭಟನೆಯಲ್ಲಿ ಚಂದ್ರಶೇಖರನಾಥ್ ಸ್ವಾಮೀಜಿ ಒಂದು ಹೇಳಿಕೆ ನೀಡಿದ್ರು. ಅಂದ್ರೆ ಆ ಮುಸ್ಲಿಮರಿಗೆ ಯಾವುದೇ ರೀತಿಯ ಮತ ಹಾಕುವ ಹಕ್ಕನ್ನು ಕೊಡಬಾರ್ದಂತ ಒಂದ್ ಕಡೆ ಹೇಳಿಕೆ ನೀಡಿದ್ರು. ಆ ಒಂದು ಹೇಳಿಕೆಗೆ ಇದೀಗ ಉಪ್ಪರ್ಪೇಟೆ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ, ದೂರು ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ಚಂದ್ರಶೇಖರನಾಥ್ ಸ್ವಾಮೀಜಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಈ ಒಂದು ಮೊನ್ನೆ ಹೇಳಿಕೆ ವಿಚಾರವಾಗಿ ಇವತ್ತು ಎಫ್ಐಆರ್ ದಾಖಲಾಗಿದೆ ನಿಮ್ಮ ವಿರುದ್ಧ. ಸ್ವಾಮೀಜಿ ಏನ್ ಹೇಳ್ತಾರೆ ಸ್ವಾಮೀಜಿ ಅಂತ? ಅಂದರೆ ನಾವು ಮುಸ್ಲಿಮರಿಗೆ ವೋಟ್ ಪವರ್ ಕೊಡದೇ ಇದ್ದರೆ ಒಳ್ಳೆಯದು ಅಂತ ಹೇಳೋದು ನಿಜ. ಮಾರನೇ ಬೆಳಿಗ್ಗೆಲೇ ಅದಕ್ಕೆ ನಾವು ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಬೇರೆ ಯಾವ ದುರ್ದೃಷ್ಟಿಯಿಂದ ಹೇಳಿಲ್ಲ ಅಂತಲೂ ಅದಕ್ಕೆ ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದೀವಿ. ಆದರೆ ಅದು ಆಮೇಲೆ ಎಫ್ ಐ ಆರ್ ಮಾಡಿರಬೇಕು, ನನಗೆ ಗೊತ್ತಿಲ್ಲ, ಬಂದು ಹೇಳ್ತಾ ಇದ್ದೆ ಅಷ್ಟೆ. ದಾಖಲಾಗಿ ಸ್ವಾಮೀಜಿ ಒಂದ್ ಕಡೆ ಪರಮೇಶ್ವರ್ ಅವರು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಯಾರೂ ದೊಡ್ಡವರಲ್ಲ, ಮಿನಿಸ್ಟ್ರೂ ದೊಡ್ಡವರಲ್ಲ, ಚೀಫ್ ಮಿನಿಸ್ಟ್ರೂ ದೊಡ್ಡವರಲ್ಲ, ಪ್ರೈಮ್ ಮಿನಿಸ್ಟ್ರೂ ದೊಡ್ಡವರಲ್ಲ. ಅವ್ರು ಹೇಳೋದು ಸತ್ಯ, ಇಲ್ಲ ಅಂತ ಏನಿಲ್ಲ. ನಾವೂ ಏನು ದೊಡ್ಡವರಲ್ಲ. ನಾವು ಸ್ವಾಮಿಗಳು ಅಂದರೆ ಕಾವ್ಯ ಹಾಕಿದ ತಕ್ಷಣ ದೊಡ್ಡವರು ಅಂತ ಏನೇನು. ಈಗ ಸ್ವಾಮೀಜಿ ಈಗ ಎಫ್ಐಆರ್ ದಾಖಲಾಗಿದೆ ಸ್ವಾಮೀಜಿ, ಈ ಕಾನೂನು ಹೋರಾಟ ನೀವು ಮುಂದಾಗ್ತಾರ ಸ್ವಾಮೀಜಿ, ಹೇಗೆ ಅಂತ? ಹೋರಾಟ ಅದೇನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಎಫ್ ಐ ಆರ್ ಅಂದರೆ ನಮಗೆ ಗೊತ್ತಿಲ್ಲ. ಯಾವಾಗಲೂ ನಾವು ಎಫ್ ಐ ಆರ್ ಭೇಟಿನೇ ಮಾಡಿಲ್ಲ. ಈಗ ಎಫ್ ಐ ಆರ್ ಅಂದರೆ ಏನು ಅಂತ ಕೇಳಬೇಕು, ತಿಳಿಬೇಕು. ಬಂಧನ ಮಾಡಕ್ಕೆ ಒಂದ್ ಕಡೆ ಪೊಲೀಸರು ವಿಚಾರಣೆ ಮಾಡಲು ಬರ್ತಿದಾರಂತೆ, ಹಾಗೆ ಬಂದಾಗ ಮಾಡ್ಕೊಳ್ಳೋದು ಅಷ್ಟೇ. ಈಗ ಬಂಧನ ಮಾಡೋದು ಮಾಡ್ಕೊಳ್ಳೋದು. ಅವ್ರ ಕಾನೂನು ದೊಡ್ಡದು ಅಂತಾರಲ್ಲ, ಸರಿ, ಕಾನೂನಲ್ಲಿದ್ದರೆ ಮಾಡ್ಕೊಳ್ಳೋದು. ಸ್ವಾಮೀಜಿಗೆ ನೀವು ಹೋಗ್ತೀರಾ ಸ್ವಾಮೀಜಿ ಏನಾದರೂ ಉಪ್ಪರಪೇಟೆ ಪೊಲೀಸ್ ಠಾಣೆಗೆ ಈಗ ಬಂದ್ರೆ ಪೊಲೀಸರು ಏನಾದರೂ ಕರೆ ಮಾಡಿದ್ರ, ಮಾಹಿತಿ ನೀಡಿದ್ರೆ ಏನಾದರೂ ಅಂತ? ಆರೋಗ್ಯ ಇಲ್ಲ, ನಾವು ಮನಗಿದ್ವು, ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ದರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ದರೆ ಹೋಗೋದು. ಅಂದ್ರೆ ಅವರೇ ಇಲ್ಲೇ ಬರ್ಬೇಕು ಸ್ವಾಮೀಜಿ ಏನಾದರೂ ಪೊಲೀಸರು? ಅದು ಕಾನೂನು ಹೇಗಿದೆ ಗೊತ್ತಿಲ್ಲ. ನಮ್ಗೆ 80 ವರ್ಷ, ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ, ಗೊತ್ತಿಲ್ಲ. ಆದ್ದರಿಂದ ಏನಾಗ್ತದೆ ಗೊತ್ತಿಲ್ಲ. ನಿನ್ನೆ ಸಹ ಏನೋ ಬಿಜೆಪಿ ನಾಯಕರು ಸಹ ಬಂದು ನಿಮ್ಮನ್ನ ಭೇಟಿ ಮಾಡಿ ಹೋದ್ರು. ಬಂದಿದ್ರು, ನಾವಿದ್ದೀವಿ, ನೀವೇನು ಯೋಚನೆ ಮಾಡಿದ್ವಿ, ಧೈರ್ಯವಾಗಿದ್ದು ಅಷ್ಟು. ನಾವು ಯಾರು ಏನು ಹೇಳಿದ್ರು ಸರಿ ಅಂತ ಹೇಳ್ತೀವಿ ಹೊರತು ನಾವು ಪರ ವಿರೋಧ ಅದು ಯಾವುದು ನಮಗಿಲ್ಲ. ಒಂದು ಕಡೆ ಒತ್ತಾಯ ಸಹ ಸರ್ಕಾರದ ವಿರುದ್ಧ ಒತ್ತಾಯ ಸಹ ಕೇಳಿ ಬರ್ತದೆ, ಅಂದ್ರೆ ಎಫ್ಐಆರ್ ಅನ್ನ ರದ್ದು ಮಾಡಿ, ಇದು ಸರಿಯಲ್ಲ ಅಂತ. ಯಾರು? ಈಗ ರೈತ ಸಂಘಟನೆಗಳು, ಒಕ್ಕಲಿಗರ ಸಂಘಟನೆಗಳು ಸರ್ಕಾರ ಮಾಡಿ ಎಫ್ಐಆರ್ ಮಾಡಿದ್ದು ಸರಿಯಲ್ಲ, ಎಫ್ಐಆರ್ ಅನ್ನ ಸರಿಯಲ್ಲ ಅಂತ ಹೇಳ್ತಾರೆ. ಆದರೆ ಸರಿ ಇಲ್ದಂಗೆ ಮಾಡೋಕ್ಕಾಗ್ತದ ಅದು ಗೊತ್ತಿಲ್ಲ ನಮಗೆ. ಈಗ ಸಂಸ್ಥೆಗಳು ಇದು ಮಾಡಿರೋದು ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಅದು ಸರಿಯಾಗೋದಿಲ್ವೋ ಗೊತ್ತಿಲ್ಲ. ಸ್ವಾಮೀಜಿ ನೀವು ಕಾನೂನು ಹೋರಾಟ ಮುಂದಾಗ್ತಾರೆ ಹೇಗೆ ಸ್ವಾಮೀಜಿ ಅಂತ? ಕಾನೂನು ಹೋರಾಟ ನಮ್ಗೆ ಹುಷಾರಿದ್ದರೆ ಆಗ್ತದೆ, ಹುಷಾರಿಲ್ಲದೆ ಇದ್ದರೆ ಹಾಗೆ ಇರ್ತೀವಿ. ಅವಾಗ ನಮ್ಮ ಪರವಾಗಿ ಯಾರು ಮಾಡ್ತಾರೋ ಗೊತ್ತಿಲ್ಲ. ಪೊಲೀಸರು ಸಹ ಈಗ ನಿಮ್ಮನ್ನ ವಿಚಾರಣೆ ಮಾಡಲು ಈಗ ಮುಂದಾಗ್ತಿದ್ದಾರೆ ಸ್ವಾಮೀಜಿ ಅಂತ? ನಾವು ಅವರೇ ಬರ್ತಾರೆ ಅಂತ ಹೇಳಿದ್ರು. ಪೊಲೀಸರು ಇಲ್ಲಿಗೆ ಬರ್ತಾರೆ ಸ್ವಾಮೀಜಿ? ವಯಸ್ಸಾಗಿರೋದ್ರಿಂದ, ಆರೋಗ್ಯ ಇಲ್ಲದೆ ಇರೋದ್ರಿಂದ ಬರ್ತಾರೆ. ನಿಮ್ಮ ಸಮುದಾಯದ ಸಚಿವರು, ನಾಯಕರು ಏನಾದರೂ ಈ ಒಂದು ವಿಚಾರಕ್ಕೆ ನಿಮ್ಮ ಜೊತೆ ಏನಾದ್ರು ಮಾತಾಡಿ? ಸಮುದಾಯ ಅಂತ ಯಾಕೆ ಹೇಳ್ತೀರಾ ಅಂತ ಗೊತ್ತಿಲ್ಲಪ್ಪ. ನಾವು ಸಮುದಾಯ ಹೇಳೋದೇ ಇಲ್ಲ, ನಾವು ಒಂಟಿ. ಆದ್ದರಿಂದ ಅದೇನು ಬಂದವರೆಲ್ಲ ನಾವಿದ್ದೀವಿ ಹಾಗೆ ಅಂತಾರೆ. ಆಯ್ತು ಆಯಿತು. ಎಸ್ ಸರ್, ಇದಿಷ್ಟು ಚಂದ್ರಶೇಖರನಾಥ್ ಸ್ವಾಮೀಜಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ಮೊನ್ನೆ ರೈತರ ಪ್ರತಿಭಟನೆಯಲ್ಲಿ ಚಂದ್ರಶೇಖರನಾಥ್ ಸ್ವಾಮೀಜಿ ಒಂದು ಹೇಳಿಕೆ ನೀಡಿದ್ರು. ಅಂದ್ರೆ ಆ ಮುಸ್ಲಿಮರಿಗೆ ಯಾವುದೇ ರೀತಿಯ ಮತ ಹಾಕುವ ಹಕ್ಕನ್ನು ಕೊಡಬಾರ್ದಂತ ಒಂದ್ ಕಡೆ ಹೇಳಿಕೆ ನೀಡಿದ್ರು. ಆ ಒಂದು ಹೇಳಿಕೆಗೆ ಇದೀಗ ಉಪ್ಪರ್ಪೇಟೆ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ, ದೂರು ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ಚಂದ್ರಶೇಖರನಾಥ್ ಸ್ವಾಮೀಜಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಈ ಒಂದು ಮೊನ್ನೆ ಹೇಳಿಕೆ ವಿಚಾರವಾಗಿ ಇವತ್ತು ಎಫ್ಐಆರ್ ದಾಖಲಾಗಿದೆ ನಿಮ್ಮ ವಿರುದ್ಧ. ಸ್ವಾಮೀಜಿ ಏನ್ ಹೇಳ್ತಾರೆ ಸ್ವಾಮೀಜಿ ಅಂತ? ಅಂದರೆ ನಾವು ಮುಸ್ಲಿಮರಿಗೆ ವೋಟ್ ಪವರ್ ಕೊಡದೇ ಇದ್ದರೆ ಒಳ್ಳೆಯದು ಅಂತ ಹೇಳೋದು ನಿಜ. ಮಾರನೇ ಬೆಳಿಗ್ಗೆಲೇ ಅದಕ್ಕೆ ನಾವು ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಬೇರೆ ಯಾವ ದುರ್ದೃಷ್ಟಿಯಿಂದ ಹೇಳಿಲ್ಲ ಅಂತಲೂ ಅದಕ್ಕೆ
ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದೀವಿ. ಆದರೆ ಅದು ಎಫ್ ಐ ಆರ್ ಆಮೇಲೆ ಎಫ್ ಐ ಆರ್ ಮಾಡಿರಬೇಕು, ನನಗೆ ಗೊತ್ತಿಲ್ಲ, ಬಂದು ಹೇಳ್ತಾ ಇದ್ದೆ ಅಷ್ಟೇ. ದಾಖಲಾಗಿದೆ ಸ್ವಾಮೀಜಿ. ಒಂದ್ ಕಡೆ ಪರಮೇಶ್ವರ್ ಅವರು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಯಾರೂ ದೊಡ್ಡವರಲ್ಲ, ಮಿನಿಸ್ಟ್ರೂ ದೊಡ್ಡವರಲ್ಲ, ಚೀಫ್ ಮಿನಿಸ್ಟ್ರೂ ದೊಡ್ಡವರಲ್ಲ, ಪ್ರೈಮ್ ಮಿನಿಸ್ಟ್ರೂ ದೊಡ್ಡವರಲ್ಲ. ಅವ್ರು ಹೇಳೋದು ಸತ್ಯ, ಇಲ್ಲ ಅಂತ ಏನಿಲ್ಲ. ನಾವೂ ಏನು ದೊಡ್ಡವರಲ್ಲ, ನಾವು ಸ್ವಾಮಿಗಳು ಅಂದರೆ ಕಾವ್ಯ ಹಾಕಿದ ತಕ್ಷಣ ದೊಡ್ಡವರು ಅಂತ ಏನೇನು. ಈಗ ಸ್ವಾಮೀಜಿ ಈಗ ಎಫ್ ಐ ಆರ್ ದಾಖಲಾಗಿದೆ ಸ್ವಾಮೀಜಿ, ಈ ಕಾನೂನು ಹೋರಾಟ ನೀವು ಮುಂದಾಗ್ತಾರಾ ಸ್ವಾಮೀಜಿ, ಹೇಗೆ ಅಂತ? ಹೋರಾಟ ಅದೇನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಎಫ್ ಐ ಆರ್ ಅಂದರೆ ನಮಗೆ ಗೊತ್ತಿಲ್ಲ. ಯಾವಾಗಲೂ ನಾವು ಎಫ್ ಐ ಆರ್ ಭೇಟಿನೇ ಮಾಡಿರಲಿಲ್ಲ. ಈಗ ಎಫ್ ಐ ಆರ್ ಅಂದರೆ ಏನು ಅಂತ ಕೇಳಬೇಕು, ತಿಳಿಬೇಕು. ಬಂಧನ ಮಾಡಕ್ಕೆ ಒಂದ್ ಕಡೆ ಪೊಲೀಸರು ವಿಚಾರಣೆ ಮಾಡಲು ಬರ್ತಿದಾರಂತೆ, ಹಾಗೆ ಬಂದಾಗ ಮಾಡ್ಕೊಳ್ಳೋದು ಅಷ್ಟೇ. ಈಗ ಬಂಧನ ಮಾಡೋದು ಮಾಡ್ಕೊಳ್ಳೋದು. ಅವ್ರ ಕಾನೂನು ದೊಡ್ಡದು ಅಂತಾರಲ್ಲ, ಸರಿ, ಕಾನೂನಲ್ಲಿದ್ದರೆ ಮಾಡ್ಕೊಳ್ಳೋದು. ಸ್ವಾಮೀಜಿಗೆ ನೀವು ಹೋಗ್ತೀರಾ ಸ್ವಾಮೀಜಿ ಏನಾದರೂ ಉಪ್ಪರಪೇಟೆ ಪೊಲೀಸ್ ಠಾಣೆಗೆ ಈಗ ಬಂದರೆ ಪೊಲೀಸರು ಏನಾದರೂ ಕರೆ ಮಾಡಿದ್ರ, ಮಾಹಿತಿ ನೀಡಿದ್ರೆ ಏನಾದರೂ ಅಂತ? ಆರೋಗ್ಯ ಇಲ್ಲ, ನಾವು ಮನಗಿದ್ವು, ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ದರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ದರೆ ಹೋಗೋದು. ಅಂದ್ರೆ ಅವರೇ ಇಲ್ಲೇ ಬರ್ಬೇಕು ಸ್ವಾಮೀಜಿ ಏನಾದರೂ ಪೊಲೀಸರು? ಅದು ಕಾನೂನು ಹೇಗಿದೆ ಗೊತ್ತಿಲ್ಲ ನಮಗೆ. 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ, ಗೊತ್ತಿಲ್ಲ. ಆದ್ದರಿಂದ ಏನಾಗ್ತದೆ ಗೊತ್ತಿಲ್ಲ. ನಿನ್ನೆ ಸಹ ಏನೋ ಬಿಜೆಪಿ ನಾಯಕರು ಸಹ ಬಂದು ನಿಮ್ಮನ್ನ ಭೇಟಿ ಮಾಡಿ ಹೋದ್ರು. ಬಂದಿದ್ರು, ನಾವಿದ್ದೀವಿ, ನೀವೇನು ಯೋಚನೆ ಮಾಡಿದ್ವಿ, ಧೈರ್ಯವಾಗಿದ್ದು ಅಷ್ಟು. ನಾವು ಯಾರು ಏನು ಹೇಳಿದ್ರು ಸರಿ ಅಂತ ಹೇಳ್ತೀವಿ ಹೊರತು ನಾವು ಪರ ವಿರೋಧ ಅದು ಯಾವುದು ನಮಗಿಲ್ಲ. ಒಂದು ಕಡೆ ಒತ್ತಾಯ ಸಹ ಸರ್ಕಾರದ ವಿರುದ್ಧ ಒತ್ತಾಯ ಸಹ ಕೇಳಿ ಬರ್ತಿದೆ, ಅಂದರೆ ಎಫ್ ಐ ಆರನ್ನು ರದ್ದು ಮಾಡಿ, ಇದು ಸರಿಯಲ್ಲ ಅಂತ. ಯಾರು? ಈಗ ರೈತ ಸಂಘಟನೆಗಳು, ಒಕ್ಕಲಿಗರ ಸಂಘಟನೆಗಳು ಸರ್ಕಾರ ಮಾಡಿ ಎಫ್ ಐ ಆರ್ ಮಾಡಿದ ಸರಿಯಲ್ಲ, ಎಫ್ ಐ ಆರನ್ನು ಸರಿಯಲ್ಲ ಅಂತ ಹೇಳ್ತಾರೆ. ಆದರೆ ಸರಿ ಇಲ್ದಂಗೆ ಮಾಡೋಕ್ಕಾಗ್ತದ ಅದು ಗೊತ್ತಿಲ್ಲ ನಮಗೆ. ಈಗ ಸಂಘ ಸಂಸ್ಥೆಗಳು ಇದು ಮಾಡಿರೋದು ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಅದು ಸರಿಯಾಗೋದಿಲ್ವೋ ಗೊತ್ತಿಲ್ಲ. ಸ್ವಾಮೀಜಿ ನೀವು ಕಾನೂನು ಹೋರಾಟ ಮುಂದಾಗ್ತಾರೆ ಹೇಗೆ ಸ್ವಾಮೀಜಿ ಅಂತ? ಕಾನೂನು ಹೋರಾಟ ನಮ್ಗೆ ಹುಷಾರಿದ್ದರೆ ಆಗ್ತದೆ, ಹುಷಾರಿಲ್ಲದೆ ಇದ್ದರೆ ಹಾಗೆ ಇರ್ತೀವಿ. ಅವಾಗ ನಮ್ಮ ಪರವಾಗಿ ಯಾರು ಮಾಡ್ತಾರೋ ಗೊತ್ತಿಲ್ಲ. ಪೊಲೀಸರು ಸಹ ಈಗ ನಿಮ್ಮನ್ನ ವಿಚಾರಣೆ ಮಾಡಲು ಈಗ ಮುಂದಾಗ್ತಿದ್ದಾರೆ ಸ್ವಾಮೀಜಿ ಅಂತ? ನಾವು ಅವರೇ ಬರ್ತಾರೆ ಅಂತ ಹೇಳಿದ್ರು. ಪೊಲೀಸರು ಇಲ್ಲಿಗೆ ಬರ್ತಾರೆ ಸ್ವಾಮೀಜಿ? ವಯಸ್ಸಾಗಿರೋದ್ರಿಂದ, ಆರೋಗ್ಯ ಇಲ್ಲದಿರೋದ್ರಿಂದ ಬರ್ತಾರೆ. ನಿಮ್ಮ ಸಮುದಾಯದ ಸಚಿವರು, ನಾಯಕರು ಏನಾದರೂ ಈ ಒಂದು ವಿಚಾರಕ್ಕೆ ನಿಮ್ಮ ಜೊತೆ ಏನಾದರೂ ಸಮುದಾಯ ಅಂತ ಯಾಕೆ ಹೇಳ್ತೀರಾ ಅಂತ ಗೊತ್ತಿಲ್ಲಪ್ಪ. ನಾವು ಸಮುದಾಯ ಹೇಳೋದೇ ಇಲ್ಲ, ನಾವು ಒಂಟಿ. ಆದ್ದರಿಂದ ಅದೇನು ಬಂದವರೆಲ್ಲ ನಾವಿದ್ದೀವಿ ಹಾಗೆ ಅಂತಾರೆ. ಆಯ್ತು. ಎಸ್ ಇದಿಷ್ಟು ಚಂದ್ರಶೇಖರನಾಥ್ ಸ್ವಾಮೀಜಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.